ಇಲ್ಲಿಗೆ ನಿನ್ನ ಎಲ್ಲ ಹರಕೆ ತೀರ್ತಪ್ಪ. ಅವ್ವ ಮಕ್ಕಳವ, ನೋವು ನಲಿವು ಎಲ್ಲ ನಿಂದೆ ಕಡವ, ಎಲ್ಲರೂ ನಿನ್ನ ಪಾದಕ್ಕೆ ಅರ್ಪಣೆ. ಮಾವ ಈಗ ಆರಾಮಾಗಿದ್ಯಾ? ಮಹಾಮಂಗಳಾರತಿ ಒಂದಾದ್ರೆ ಎಲ್ಲನೂ ಆರಾಮಯ್ಯ. ಬಾರು, ಯಾಕೆ ಬರು ಕಣ್ಣಾಗ ನೀರು? ಏ ನಂಗೇನಾಗಿಲ್ಲ, ನಾ ಆರಾಮಾಗಿವ್ನಿ. ಮಾತಾಡವ ಅವಳೆ, ಎಲ್ಲ ಒಳ್ಳೇದಾಯ್ತದೆ. ನಾನು ಮಹಾಮಂಗಳಾರತಿಗೆ ಬಟ್ಟೆ ಬದಲಾಯಿಸ್ಕೊಂಬರ್ತೀನಿ. ನಿನಗೇನೂ ಆಗಲ್ಲ ಅಂತ ನನಗೆ ಗೊತ್ತು ಮಾವ. ಆದರೆ ಕಣ್ಣೀರು ನಿನ್ನಿಂದ ಸೀನಂಗೇನೋ ಆಗೋಗುತ್ತೆ ಅನ್ನೋ ಭಯಕ್ಕೆ ಮಗಳವ ನಿನ್ನೆ ನಂಬಿದ್ದೀನಿ. ನಮ್ಮ ರಶ್ಮಿ ಜೀವನ ಹಾಳಾಗಬಾರ್ದು, ನನ್ನ ಗಂಡನ ನೆಮ್ಮದಿಗೂ ಬೆಂಕಿ ಬೀಳಬಾರ್ದು. ಹಾಗೇನಾದರೂ ಮಾಡು. ಇದ್ಯಾಕೆ ಬೇಬಿ ನಾನು ಹಂಗೆ ನೋಡ್ತಾ ಇದ್ದೀಯ ಅವಾಗ್ಲಿಂದ? ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನ? ನಾನು ಏನೋ ಕೇಳಬೇಕು ಕೇಳಲ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕೇಳು ಬೇಬಿ, ಇವತ್ತು ನಮ್ಮೂರಲ್ಲಿ ನಾರಿ ಪೂಜೆ ನಡೀತೈತೆ. ಹೆಣ್ಮಕ್ಳು ಏನು ಕೇಳಿದ್ರು ಇಲ್ಲ ಅನ್ನೋ ಮಾತೇ ಇಲ್ಲ. ಕೇಳು ಕೇಳು. ಹಾಗಿದ್ರೆ ನಾನು ಹೇಳೋ ಕೆಲಸ ಎಲ್ಲ ಮಾಡ್ತೀಯಾ? ಏನು ಮಾಡಬೇಕು? ಈ ಬೆಟ್ಟನ ತೆಗೆದು ಪಕ್ಕಕ್ಕೆ ಇಡಬೇಕಾ, ಇಲ್ಲ ಇಲ್ಲಿ ಹೋಯ್ತಾ ಬರೋ ಜನಗಳಿಗೆಲ್ಲ ನಿನ್ನ ಲವ್ ಮಾಡ್ತೀನಿ ಅಂತ ಕೂಗಿ ಹೇಳ್ಬೇಕಾ? ಹೇಳು ಬೇಬಿ, ಪಟ್ಪಟ ಮಾಡ್ತೀನಿ. ನೀನ್ ಏನು ಹೇಳಿದ್ರು ಮಾಡ್ತೀನಿ, ಹೇಳು ಬೇಬಿ. ನಮ್ಮ ತಾಯಿ ಸತ್ಯವಾಗ್ಲಿ ಈ ನನ್ನ ಮಗ ಏನು ಮಾಡೋಕ್ಕಿಲ್ಲ ಕಣವ. ಇವನ್ ಮಾತು ನಂಬೇಡ ನೀನು. ಓ ಮಾಮ್ಸ್, ಮಾವ ಅಂತ ಕರಿಬೇಡ. ಯಾರಲ್ಲ ನಿನ್ನ ಮಾವ? ಅವತ್ತು ಮನೆ ತವ ಹುಡಿಕೊಂಡು ಬಂದ್ರೆ ನೀನು ಹೆಂಡ್ರು ಗೊದಮಟ್ಟೆ ತಗೊಂಡು ಓಡಿಸ್ಕೊಂಬಂದ್ಲು. ಅವಾಗೆಲ್ಲ ಹೋಗಿದ್ದೆ. ಮಾವ ಅಂತೆ ಮಾವ. ಏನ್ ಮಾಮ್ಸ್, ಇನ್ನೂ ಹಳೆದನ್ನೇ ನೆನ್ಸ್ಕೊಂಡು ಕುಯ್ದಿದೆ ಪಿಟಿಲ್ ಕುಯ್ತಾ ಇದೆಯಲ್ಲ. ಹಳೆದಿನೆಲ್ಲ ಮರ್ತ್ಬಿಡ್ಬೇಕು, ಹೊಸ ಜೀವನ ಶುರು ಮಾಡಬೇಕು. ದೊಡ್ಡವ್ರು ಹೇಳಿಲ್ವಾ, ನೆನ್ನೆಗೆ ನಾಳೆ ನಾಳೆಗೆ ಅಂತ? ದೊಡ್ಡೋರು ಹೇಳಿದಾರಪ್ಪ, ಆದ್ರೆ ನೀನೇನ್ ಹೇಳ್ತೀಯ ಅದು ಮುಖ್ಯ. ಈಗ ನಾನು ಏನ್ ಹೇಳ್ಬೇಕು ಹೇಳು ಬೇಬಿ, ಹೇಳ್ತೀನಿ. ನಾನು ಮುಂದೆ ಬೇಬಿ ಗಿಬಿ ಅನ್ಬೇಡ ನೀನು. ಮಾಮ್ಸ್, ಹಂಗಿರೇ ನಿನ್ ಮಗಳನ್ನ ಸೈಡ್ಗೆ ಹೋಗಿ ಮಾತಾಡ್ಲಾ? ಬುರ್ಲಾ ಕೈನ ಗುದ್ಬಿಡ್ತೀನಿ ನೋಡು. ಸರಿಯಾಗಿ ಮಾತು ಕೊಟ್ಟಂಗೆ ನಡ್ಕೊಳಕ್ಕಾಗಿಲ್ಲ. ಇವಾಗ ಅಂತ ನಾನು ಏನ್ ಮಾಡಬಾರ್ದು ಮಾಡ್ದೆ ಅನ್ಬಿಟ್ಟು ಎಲ್ಲರೂ ಸೇರ್ಕೊಂಡು ಗುಮ್ತಾ ಇದ್ದೀರಾ. ಅವತ್ತು ಮದುವೆ ಆಗ್ಬೇಕಾಯ್ತು, ನಾನು ಹಣೆ ಬರ ಆಗ್ಲಿಲ್ಲ. ಮುಂದಕ್ಕಾಗಲ್ವಾ ಇವಳ? ಮುಂದೊಂದ್ ದಿನ ಆಗದ್ನ ಇವತ್ತೇ ಮಾಡಿ ತೋರ್ಸು. ನೋಡ್ದ, ಮದುವೆ ಅಂದ ತಕ್ಷಣ ಹೆಂಗ್ ತೊದಲ್ತಾವ್ ನೋಡು. ಇವನು ಬರೀ ಮಾತಿನ ಬೇವಿನ ಸೊಪ್ಪು, ಹೇಳ್ದಂಗ್ ನಡ್ಕೊಳಕ್ ಜಾತಿನೇ ಅಲ್ಲ. ಬಿಡವಾ ಇವಂತಾವ ಏನ್ ಮಾತು. ನಡಿ. ಅಮ್ಮ ಹೊಸಿ ನನ್ ಮಾತು ಕೇಳಿ. ಕೇಳೋದೇನಿಲ್ಲ ಸಿನ್ನ, ನಮ್ಮ ಅಪ್ಪನ್ಗೂ ನೋಡಿ ನೋಡಿ ಸಾಕಾಗೋಗಿದೆ. ಅಕ್ಕಪಕ್ಕದವರೆಲ್ಲ ಏನ್ ನಿನ್ ಮಗಳು ಮದ್ವೆ ಮಾಡ್ದೆ ಹಿಂಗೆ ಇಟ್ಕೊಂಡಿದ್ಯಾ ಅಂತ ತಲೆಗೊಂದೊಂದು ಮಾತಾಡ್ತಿದ್ದಾರೆ. ನಾನು ಬಂದಿರೋ ಸಂಬಂಧನ ಬಿಟ್ಟು ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ನೀನು ಏನ್ ಮಾಡಿದ್ಯಾ ನನ್ಗೋಸ್ಕರ? ಏನೂ ಮಾಡಿಲ್ಲ. ಮಾತ್ ಸಾಕು ಅನ್ನಲ್ವಾ? ಇವನ್ ಅಪ್ಪನ ಅಂತವ್ನ ಕರ್ಕೊಂಬಂದ್ ಮದುವೆ ಮಾಡಿಸ್ತೀನಿ ನಿಂಗೆ. ನಡಿಯವ. ಎಂತ ಮಾತು ಅಂತ ಆಡ್ತಿದ್ಯಾ? ನಮ್ ಪಿಂಕಿ ಬೇಬಿಗೆ ನಮ್ಮ ಅಪ್ಪನ ವಯಸ್ಸನ್ನ ಕರ್ಕೊಂಬಂದ್ ಮದುವೆ ಮಾಡಿಸ್ತಿದ್ಯಾ? ಯವ್ವ ತೂ ತಪ್ಪು ಮಾವ. ಇವಾಗ ಏನ್ಲ, ಇವಳು ಬೇಕು ಅಂದ್ರೆ ತಾಳಿ ಕಟ್ಟು, ಇಲ್ಲ ಅಂದ್ರೆ ಬಿಟ್ಬಿಡು. ನನ್ನ ಮಗಳು ಇನ್ನೊಬ್ಬನ ಮದುವೆ ಆಗಕ್ಕೂ ಒಪ್ಪಕ್ಕಿಲ್ಲ, ನೀನು ಒಪ್ಪಲ್ಲ. ಇವತ್ತು ಇದೇ ಬೆಟ್ಟದ ಮೇಲಿನ ನನ್ನ ಮಗಳನ್ನ ಕೆಳಗಡೆ ತೊಳ್ಳಿ ಸಾಯಿಸ್ಬಿಟ್ಟು ನಾನು ಸತ್ತೋಗ್ಬಿಡ್ತೀನಿ. ನಡಿಯವ ನೀನು. ಬಾಯ್ ಬಾಯ್. ಸೀನಾ, ನೀ ನನ್ ಕುತ್ತಿಗೆ ಕಟ್ಟಿದ್ರೆ ತಾಳಿ, ಬೇರೆಯವ್ರು ಕಟ್ಟಿದ್ರೆ ಉರುಳು. ನೀನ್ ಇಲ್ದೆ ಬದುಕಿರಲ್ಲ ಸೀನಾ, ನಾನ್ ನೆಮ್ಮದಿಯಾಗಿ ಸಾಯ್ತೀನಿ. ಅಪ್ಪ, ನನ್ನ ತಳ್ಬಿಡಿ. ಮಾವ ಒಂದು ನಿಮಿಷ. ಮಾವ ಒಂದ್ ನಿಮಿಷ ನನ್ನ ಮಾತು ಕೇಳಿ. ಒಂದ್ ನಿಮಿಷ ಇಲ್ಲ, ಒಂದು ಕ್ಷಣನೂ ಇಲ್ಲ. ತಾಳಿ ಕಟ್ತೀಯ ಹೇಳೋ? ರೆಡಿ ಅದೇ. ಮಾವ ಏನಿದೆಲ್ಲ?
ಸರಿ ಮಾವ, ನಾನು ತಾಳಿ ಕಟ್ಟಕ್ಕೆ ಒಪ್ಕೋತೀನಿ. ಈಗಲೇ ಇಲ್ಲೇ ಕಟ್ತೀನಿ, ಕೊಡಿ. ಆ ನೀನ್ ತಾಳಿ ಕಟ್ತಿ ಅಂತ ಗೊತ್ತಿತ್ತು, ಅದಕ್ಕೆ ಪುಟ್ಟದಾಗ ಒಂದು ವ್ಯವಸ್ಥೆ ಮಾಡಿವ್ನಿ. ಮದುವೆ ವ್ಯವಸ್ಥೆ ಹೆಂಗ್ ಮಾಡಿದ್ದೀನಿ ಗೊತ್ತಾ? ಬನ್ನಿ ಪುರೋಹಿತ್ರೆ, ಇವರೇ ಮದುಮಕ್ಕಳು. ಅಡೇ ಏನ್ ಮಾಮ್ಸ್ ಈ ರೇಂಜಿಗೆ ರೆಡಿ ಮಾಡಿಸ್ಬಿಟ್ಟಿದ್ಯಾ? ಐ ಲವ್ ಯು ಮಾಮ್ಸ್. ಬೇಬೆ, ಇವತ್ತು ಆಕಾಶನೇ ತಲೆ ಮೇಲೆ ಬೀಳ್ಲಿ, ಮುಕ್ಕೋಟಿ ದೇವ್ರ ಸಾಕ್ಷಿಯಾಗಿ ಹೇಳ್ತೀವ್ನಿ, ಇವತ್ತು ನಾನು ನಿನಗೆ ತಾಳಿ ಕಟ್ಟೇ ಕಟ್ತೀನಿ. ಅದು ಯಾವನ್ ಬಂದು ಅದೇನು ಕಿತ್ಕತನ ಕಿತ್ಕೊಳ್ಳಿ. ನಂಗೆ ಗೊತ್ತಿದ್ದು ಕಣಸಿನ, ನೀನ್ ಯಾವತ್ತೂ ನನ್ನ ಕೈ ಬಿಡಲ್ಲ ಅಂತ. ಐ ಲವ್ ಯು. ಐ ಲವ್ ಯು ಟು ಬೇಬಿ. ಯಜಮಾನ್ರು ಅನ್ಕೊಂಡಂಗೆ ಎಲ್ಲ ಇವತ್ತೇ ಆಗೋಯ್ತೈತೆ. ಶಿವ ಮನೆಯಾಗೆ ಕಿಡಿ ಸಣ್ಣದಾಗಿ ಈಗ ತಾನೇ ಹತ್ಕೊಂಡೈತೆ. ಪುರೋಹಿತ್ರೆ, ನೀವು ಶುರು ಹಚ್ಕೊಳ್ಳಿ. ನಮಸ್ಕಾರ ಮಾಡ್ಕೊಂಡು ಕೂತ್ಕೊಳ್ಳಿ. ನಮಸ್ಕಾರ. ಮದುವೆ ಆದ್ಮೇಲೆ ನಮಸ್ಕಾರ ಮಾಡೋದು ಇದ್ದೇ ಇದೆ. ಈಗ ಮನೆಗೆ ನಮಸ್ಕಾರ ಮಾಡಿ. ಓ ಇದಕ್ಕ ಪುರೋಹಿತ್ರೆ, ಬೇಗ ಬೇಗ ತಾಳಿ ಕೊಟ್ಬಿಡಿ, ಕಟ್ಬಿಡ್ತೀನಿ. ಇರಪ್ಪ, ತಾಳಿ ಕಟ್ಟೋದು ಕಟ್ತೀಯ, ಏನ್ ಅವಸರ? ಪುರೋಹಿತ್ರೆ, ಒಂದಷ್ಟು ಮಂತ್ರ ಹೇಳಿ ತಾಳಿ ಕಟ್ಸಿ. ಓ ಹೌದಾ, ಆಯ್ತು, ಅದೇನೋ ನಡೆಸಿ. ಅಲ್ಲಲ್ಲ, ಜಲ್ದಿ ತಾಳಿ ಕಟ್ ಮುಗ್ಸೋದ್ ಬಿಟ್ಬಿಟ್ಟು ಮಂತ್ರ ಪುರೋಹಿತರು ಮಂತ್ರ ಹಾಕ್ಸತೆ. ಇವ್ನು ಯಾವ ಇವನು? ತಗೊಳ್ಳಿ, ಹಾರ ಬದಲಾಯಿಸ್ಕೊಳ್ಳಿ. ಓಂ ಭದ್ರಂ ಕರುಣೆ ವಿಷ್ಣುಯ ಭದ್ರಂ ಪರ್ಷೇರ್ಮಾಕ್ಷಿಭಿರ್ಯ ಜತ್ರಾಃ ಸ್ಥಿರೈರಂಗೈ ಸಸ್ತುವಾಗಂ ಸಸ್ತನೋಭಿಃ. ನೀವು ತಗೊಳ್ಳಿ, ನಮಸ್ಕಾರ ಮಾಡ್ತಾ ಕಳಶಕ್ಕೆ ಹಾಕಿ. ಓಂ ನ ಕರ್ಮಣ ನ ಪ್ರದಯ ಧನೇನ ತ್ಯಾಗೇನೈಕ್ಯೇ ಅಮೃತತ್ವ ಮಾನಶಃ ಪರೇಣ ನಾಗಂ ನಿಗಿತಂ ಗುಹಾಯಾಂ ವಿಭ್ರಾಜತೆ ಯದ್ಯತಯೋ ವಿಶಂತಿ. ತಾಳಿಗೊಂದ್ಸಲಿ ಬೆಳಗ್ಗೆ. ಓಂ ದೂರಸಿ ದೂರ್ವಂತಂ ಕಳಶಕ್ಕೆ ಬೆಳಗ್ಗೆ. ದೂರಸಿ ದೂರ್ವಂತಂ ದೂರ್ವತಯ್ಯೋ ಓಸ್ಮಾನ್. ಪುರೋಹಿತ್ರೆ, ಈಗ ಹೆಂಗೂ ತಾಳಿಗೆ ಪೂಜೆ ಮಾಡಾಯ್ತು, ಈ ತಾಳಿನ ನನ್ನ ಬೇಬಿ ಕಟ್ಟಿದ್ಮೇಲೆ ಅವಳೇ 7 ಜನ್ಮಕ್ಕೂ ನಂಗೆ ಎಂಡ್ರಾಗಿ ಸಿಗ್ಬೇಕು, ಅಂಥದ್ದೊಂದು ಮಂತ್ರ ಹೇಳ್ಕೊಡಿ. ಹೇಳಿ. ಕಾತ್ಯಾಯನಾಯ ವಿದ್ಮಹೆ